ಅದು ಅಜಗಜಾಂತರ ಆದಮೇಲೆ ಅಜಗಜಾಂತರವಾಗಿತ್ತು ಅಷ್ಟೊತ್ತಿಗೆ ಒಂದು ತರಲೆ ನನ್ನ ಮಗನು ಅಂತ ಒಂದು ಅವರು ಡೈರೆಕ್ಷನ್ ಮಾಡಿದ್ರು. ಮತ್ತೆ ಎಲ್ಲ ಪಾತ್ರ ಒಂದು ಆ ಭಿಕ್ಷಕನ ಪಾತ್ರ ಒಂದಿದೆ ಸರ್, ಅದು ಬಿರಾದರ್ ಕೈ ಮಾಡಿಸಿ ಒಳ್ಳೆ ಕಲಾವಿದ್ರು ಅವರು. ಭಿಕ್ಷಕನ ಪಾತ್ರ ಅವ್ರು ಚೆನ್ನಾಗಿ ಮಾಡ್ತಾರೆ ಕರೆ ಅವರಿಗೆ ಅನ್ನೋದು ಅದು ಒಂದು ಇದಾಗಿದೆ ಸರ್. ಬಟ್ ಅನಿವಾರ್ಯ ಮಾಡ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಅಪ್ಪ ನಂಜಪ್ಪ ಮಗ ಗುಂಜಪ್ಪ ಅಂತ ಟೆನ್ನಿಸ್ ಅವರು ಹೀರೋ ಆಗಿದ್ರು. ನಂದು ಉಮೇಶ್ ಅಣ್ಣಂದು ಕಾಂಬಿನೇಷನ್, ಟೋಪಿ ವಾಲ ಉಪೇಂದ್ರ ಸರ್ ಅದು ಡಿಫ್ರೆಂಟ್ ಆಯ್ತು. ಆಮೇಲೆ ದನ ಕಾಯೋನು ಡಿಫ್ರೆಂಟ್ ಆಯ್ತು. ಮತ್ತೆ ಬೇರೆ ಚೆನ್ನಾಗಿ ಯಾರು ಹೀರೋ ಸರ್ ನೀವೇರಿ ಅಂದ್ರು. ಸರ್ ತಮಾಷೆ ಮಾಡಬೇಡಿ, ನಾನು ಹೀರೋನ ಸರ್, ಬಟ್ ಯಾವ್ದು ಬಂದ್ರು ಮಾಡಲ್ಲ ಅಂತ ಬಂದಿಲ್ಲ ಸರ್ ಇದುವರೆಗೂ. ಯಾವ್ದನ್ನು ಬಿಟ್ಟಿಲ್ಲ. ನನಗೆ ಡ್ಯಾನ್ಸ್ ಬರಲ್ಲ, ಡ್ಯಾನ್ಸ್ ಮಾಡಿದೆ. ಫೈಟ್ ಬರಲ್ಲ, ಫೈಟ್ ಮಾಡಿದೆ. ನಾವು 500 ಸಿನಿಮಾ ಮಾಡಿದ್ರು, 600 ಮಾಡಿದ್ವು. ಈಗ ಏನಾಗುತ್ತೆ ಅಂದ್ರೆ ಸಿನಿಮಾದ ಕುಂತಾಗ ಈಗ ನೋಡಿದ್ರೆ ಈಗ ಮಾಡೋದು ಚೆನ್ನಾಗಿತ್ತು. ಓ ಮಲ್ಲಿಗೆ, ಅಳಿಯಲ್ಲ ಮಗಳ ಗಂಡ, ಲವ್ ಟ್ರೈನಿಂಗು ಆಯ್ತು. ಜಗ್ಗೇಶ್ ಸರ್ ನಾವು ಶಿವಣ್ಣ ಅಂತ ಹೇಳಿ ಒಂದು ಪಿಕ್ಚರು, ಸುಂಟ್ರ ಗಾಳಿ ಒಂದ್ ಇಟ್ಟಿರ್ತೀವಿ ಸರ್. ಪುನೀತ್ ಸರ್ದು ಜಾಕಿ. ಅವತ್ತಿಂದ ನೀವು ಚಿಕ್ಕ ಚಿಕ್ಕ ಪಾತ್ರಗಳಲ್ಲೇ ಕಾಣಿಸ್ಕೊಂಡ್ರಿ. ಆದ್ರೂ ಜನರ ಮನಸ್ಸಿನಲ್ಲಿ ನಿಮ್ಮ ಪಾತ್ರಗಳು ಉಳ್ಕೊಂಡಿದೆ. ಎಲ್ಲ ನೀವು ಮಾಡಿರೋ ಪಾತ್ರಗಳು, ಚಿಕ್ಕ ಪಾತ್ರ ಬಂದ್ರೆ ನೋಡಿ ಬಿರಾದಾರ್ ಅಂದ ತಕ್ಷಣ ಗೊತ್ತಾಗುತ್ತೆ. ಅಷ್ಟರ ಮಟ್ಟಿಗೆ ಹೆಚ್ಚು ನಿಮಗೆ ಚಿತ್ರರಂಗದಲ್ಲಿ ಕಾಶಿನಾಥ್ ಅವ್ರನ್ನ ಹೊರತುಪಡಿಸಿದ್ರಿ ಹೆಚ್ಚು ಚಿತ್ರರಂಗದಲ್ಲಿ ನಿಮ್ಗೆ ಆದಂತಹ ಒಂದು ಸ್ಪೇಸ್ ಅಥವಾ ಅವಕಾಶವನ್ನು ಕೊಟ್ಟಂತವ್ರು ಯಾರು ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ ಸರ್, ಈಗ ಅವರು ಉಪೇಂದ್ರ ಸಾರೆ ಅವರು ಒಂದು ಲವ್ ಟ್ರೈನಿಂಗ್ ಅಂತೇಳಿ ಸಿನಿಮಾ ಮಾಡಿದ್ರು. ಹೌದು, ಕತೆ ಅವ್ರದೇನೆ. ರಾಮಮೂರ್ತಿ ಅವರು ಡೈರೆಕ್ಟ್ರು. ಅದು ಅಜಗಜಾಂತರ ಆದಮೇಲೆ ಅಜಗಜಾಂತರವಾಗಿತ್ತು ಅಷ್ಟೊತ್ತಿಗೆ ಒಂದು ತರಲೆ ನನ್ನ ಮಗನು ಅಂತ ಒಂದು ಅವರು ಡೈರೆಕ್ಷನ್ ಮಾಡಿದ್ರು. ಉಪೇಂದ್ರ ಡೈರೆಕ್ಷನ್ ಮಾಡಿದ್ರು. ಅವ್ರ ಕತೆ ಅವ್ರಿಗೆ ಕೊಟ್ಟಾಗ ಅವರು ಹೇಳಿದಂತೆ ಎಲ್ಲ ಪಾತ್ರ ಒಂದು ಆ ಭಿಕ್ಷಕನ ಪಾತ್ರ ಒಂದಿದೆ ಸರ್, ಅದು ಬಿರಾದರ್ ಕೈ ಮಾಡಿಸಿ ಒಳ್ಳೆ ಕಲಾವಿದ್ರು ಅವರು. ನಮ್ಮಲ್ಲಿ ಮಾಡಿದ್ದಾರೆ ಅಜಗಜಾಂತರ ಒಳ್ಳೆ ಕಲಾವಿದ್ರು ಅಂತ ಅವರು ರಿಕಮೆಂಡೇಶನ್ ಮಾಡಿ ಕೊಟ್ಟ. ಅಲ್ಲಿ ಅದು ರನ್ನಿಂಗ್ ರೋಲ್ ಸರ್, ಅದು ಕರೆಕ್ಟ್. ತಾರಾ ಮೇಡಮ್ ಅವರು ಕಾಂಬಿನೇಷನ್. 3-4 ಕ್ಯಾರೆಕ್ಟರ್ ಬರುತ್ತೆ, 4 ಜೋಡಿ ಪ್ಯಾರಲಲ್ಲಿ ಜೊತೆಲೇ ಹೋಗುತ್ತೆ ಎಂಡ್ವರೆಗೂ. ಹೌದು ಸರ್. ಅದು ಅಲ್ಲಿಂದ ಎಲ್ಲ ಗೊತ್ತಾಗ್ಬಿಟ್ಟು ಸರ್, ಓ ಒಳ್ಳೆ ಇದು ಇದೆ ಆಯ್ತು. ಒಂದು ಸಾಂಗ್ ಬಿಟ್ಟು ಒಂದು ಕರೆಕ್ಟ್. ಅದು ಲವ್ ಟ್ರೈನಿಂಗ್ ಮಾಡಿದೆ. ಲವ್ ಟ್ರೈನ್ ಮಾಡಿ ಮತ್ತೆ ಉಷ್ ಪಿಕ್ಚರ್ ಕೊಟ್ಟರು ಸೇಮ್. ಅದು 93. ಇದು 92 ರಿಲೀಸ್ ಆಯಿತು. ಅದು 93 ಜನವರಿಯಲ್ಲಿ ಇದರಲ್ಲಿ ಇದ್ದೇವೆ ನಾವು ಕೊಟ್ಟಿಗೆಹಾರ ಬಾಳೂರ್ ಹತ್ರ. ಅಲ್ಲಿಂದ ಒಂದು ಅದು ಉಷ್ ಪಿಕ್ಚರ್ ಅದು ಕ್ಲಿಕ್ ಆಯಿತು. ಆಮೇಲೆ ಬರ್ತಾ ವಿ ಮನೋಹರ್ ಅವ್ರು ಪರಿಚಯ ಆಗಿದ್ರು ಅರವಿಂದರ ಮೂಲಕ ನನಗೆ. ಅವರು ಓಮಲ್ಲಿಗೆ ಅವರು ಬೇರೆದಾರೆ ಒಂದು ಪಾತ್ರ ಇದ್ರಿ ಮಾಡ್ರಿ ನೀವು ಚೆನ್ನಾಗಿದೆ ಅಂದರು. ಹಿಂಗಾಗಿ ಏನು ಸರ್, ಒಬ್ಬರಿಂದ ಒಬ್ಬರು ಸರಿ ಇಲ್ಲ. ನಮ್ಗೆ ಯಾರಾದ್ರೂ ಅವರಿಂದ ನಮಗೆ, ನಮ್ಮಿಂದ ಅವ್ರಿಗೆ ಅನ್ನಂಗೆ ಪರಿಚಯ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ಅವಕಾಶ ಕೊಟ್ಟರು. ಬಿರಾದರ್ ಅವ್ರನ್ನ ಒಂದು ಹಂತಕ್ಕೆ ಒಂದೇ ಥರದ ಸೀಮಿತ ಪಾತ್ರಗಳಿಗೆ ರಿಸರ್ವ್ ಮಾಡಿಬಿಟ್ರು ಅನ್ನೋ ಥರದ್ದು ಒಂದು ಒಪಿನಿಯನ್ ಎಲ್ಲರೂ ನಿಮಗೂ ಗೊತ್ತಿರುತ್ತೆ, ಹಂಗೆ ಕೇಳುತ್ತೆ. ಅದು ಯಾಕೆ ಹಂಗೆ ಬಂತು ಅಂತ ನಿಮಗೆ? ಅಂದರೆ ಈ ಲವ್ ಟ್ರೈನಿಂಗಲ್ಲಿ ಪಾತ್ರ ಮಾಡಿದ ನಂತರ ಅದು ಬ್ರ್ಯಾಂಡ್ ಆಗಿಬಿಡ್ತಾ ಹೆಂಗೆ ನಿಮಗೆ? ಇಲ್ಲ ಸರ್, ಅದು ಏನಾಗಿತ್ತು ಅಂದರೆ ಸರ್, ನಾನೇನು ಮಾಡ್ತೀನಿ ಅಂದರೆ ಈ ನಾವು ರಂಗಭೂಮಿಯಿಂದ ಬಂದಿರೋದ್ರಿಂದ ನಾನು ಯಾವ ಪಾತ್ರ ಭಿಕ್ಷಕ ಮಾಡಿ ಏನು ಡ್ರೆಸ್ ಹಾಕಿನ ಸ್ವಲ್ಪ ನಾನು ಒಳಗಡೆ ನಾನೇ ಇಟ್ಕೋತಿದ್ದೆ. ಅವ್ರು ಯಾರು ಬಣ್ಣ ಅವ್ರು ಏನು ಮಾಡೋ ಭಿಕ್ಷಕನ ಪಾತ್ರ ಅವ್ರು ಚೆನ್ನಾಗಿ ಮಾಡ್ತಾರೆ ಕರೆ ಅವರಿಗೆ ಅನ್ನೋದು ಅದು ಒಂದು ಇದಾಗಿದೆ ಸರ್. ಬಟ್ ಅನಿವಾರ್ಯ ಮಾಡ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಪಾತ್ರ ಒಟ್ಟಿನಲ್ಲಿ ಪಾತ್ರ ಮಾಡಬೇಕು. ಆಮೇಲೆ ನಾನೇನು ಮಾಡಿದೆ, ಭಿಕ್ಷಕನ ನಾನೇ ಸ್ವಲ್ಪ ಬೇರೆ ಥರ ಮಾಡ್ಕೋತಿದ್ದೆ. ಇಲ್ಲ ಸರ್, ಈ ಡ್ರೆಸ್ ಹಾಕಿ ಸರ್ ಬೇಡ, ಯಾವ್ದು ಹಾಕ್ತಿದ್ರೆ ನಾನೇ ಸ್ವಲ್ಪ ಇದು ಮಾಡ್ತಿದ್ದೆ ನಾನು. ಸರ್ ಅದು ಲುಂಗಿ ಬೇಡ ಸರ್, ಈ ಒಂದು ಚಡ್ಡಿ ಪಿಟ್ಟಿದ್ರು ಬೇರೆ ಥರ ಒಂದು ಪಂಚೆ ಡಿಫ್ರೆಂಟು 2 ಕಲರ್ ಚಡ್ಡಿ ಏನೇನೋ ನಾನು ಹೇಳ್ತೀನಿ ಸರ್, ಇದು ಬೇಡ ಸರ್, ಇದು ಮಾಡಿದ್ದೀನಿ ಅದು ಬೇರೆ ಥರ ಅಂತ ಹೇಳಿ ನಾನೇ ಬೇರೆ ಥರ ಮಾತಾಡ್ಕೊತಿದ್ದೆ. ನಾನೇ ಅಮ್ಮ ತಾಯಿ ಅಂದ್ರೆ ಅದಕ್ಕೆ ಬೇರೆ ಥರ ಇಂಗ್ಲೀಷ್ ಮಿಕ್ಸು ಹಿಂಗೇನೇನೋ ಅಂದ್ರೆ ಅವರೇ ಕೆಲವು ಡೈರೆಕ್ಟರ್ ಮತ್ತೆ ಒಂದು ಚೇಂಜ್ ಮಾಡ್ಕೊಳ್ಳಿ, ಏನು ಮಾಡ್ತಾರೆ ಮಾಡಿ ನೋಡೋಣ, ಚೆನ್ನಾಗಿದೆ ಇರ್ರಿ ಹಿಂಗೆ. ಆ ರಂಗಭೂಮಿಯಿಂದ ಬಂದಿರೋದು ಒಂಚೂರು ಅದು ಗೊತ್ತಾಗೋದು. ಪಾತ್ರಕ್ಕೆ ಆಕ್ಚುಲಿ ನೋಡಿ, ಆ ಪಾತ್ರಕ್ಕೆ ವ್ಯಾಲ್ಯೂನೇ ಇಲ್ಲ ಅಂತ ನಾವು ಅನ್ಕೊಳ್ತೀವಿ. ಹೌದೌದು. ಬಟ್ ಆ ಪಾತ್ರಕ್ಕೆ ಒಂದು ಬೇರೆ ಇಮೇಜ್ ನೀವು ಕೊಟ್ಟವರು, ಚೆನ್ನಾಗಿದ್ದೀರಾ ಅಂತ ಒಂದು ಬರ್ತೀರಾ. ಅಳಿಯಲ್ಲ ಮಗಳ ಗಂಡ ಜಗ್ಗೇಶ್ ಕರೆಕ್ಟ್ ಅಲ್ವಾ ಆ ಸಿನಿಮಾದಲ್ಲಿ? ಅಂದ್ರೆ ಅವೆಲ್ಲ ಹೆಂಗೆ ಮ್ಯಾನರಿಸಮ್ ನೀವು ಮಾಡ್ಕೊಂಡಿದ್ದ? ಹೌದು ಸರ್. ಸ್ವಲ್ಪ ನಾನೇನ್ ಮಾಡ್ತಿದ್ರೆ ಒಂದೇ ತರ ಆದ್ರೆ ಮತ್ತೇನು ಒಂದೇ ತರ ಮಾಡ್ತಾರೆ ಅಂತ ಮತ್ತೆ ಅದು ಆಗಬಾರ್ದು ಅಂತೇಳಿ ಬೇರೆ ತರ ಹೇಳಿ ಸರ್, ಅದು ಹೇಳಿ ಸರ್ ಸರ್ ಏನ್ ಮಾಡ್ತೇವೆ ಇರ್ರಿ ಓಕೆ ಅನ್ನೋರು. ನಾನು ಸ್ವಲ್ಪ ಇಂಗ್ಲೀಷು ಹಿಂದಿ ಏನೇನೋ ಮಿಕ್ಸ್ ಮಾಡ್ತಿದ್ದೆ ನಾನು. ಅದ್ಮೇಲೆ ಯಾರನ್ನೇನೋ ನನ್ನ ಜಾಗಕ್ಕೆ ಬಂದಿದ್ದಾನೇನೋ, ಹೌದೌದು ಹುಷಾರು ಏನೇನೋ ಮತ್ತೆ ಬೇರೆ 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 ತರ ಏನೋ ಎಲ್ಲ ಇರ್ರಿ ಬಿಡಿ ಓಕೆ ಅನ್ನೋರು. ಅವೆಲ್ಲ ಕ್ಲಿಕ್, ಒಂದೊಂದು ಸೀನ್ ಕ್ಲಿಕ್ ಆದವು ಸರ್. ನಮ್ಗೆ ಹೆಲ್ಪ್ ಆಗಿದೆ ಏನಂದ್ರೆ, ಮತ್ತೆ ನನಗೆ ಇವತ್ತಿಗೆ ಏನಿದೆ ಸರ್, ನನಗೆ ಒಂದು ಸೀನ್ ಇದ್ರು ಕೂಡ ನಾನು ಅದ್ರ ಬಗ್ಗೆ ಇದು ಮಾಡೋರು ಸರ್. ಪಾತ್ರಕ್ಕೆ ಏನು ಜೀವ ತುಂಬಬೇಕು ಕೊಟ್ಟಿದ್ದಾರೆ, ಅದಕ್ಕೆ ನಮ್ಮ ಸಾಧ್ಯ ಏನು ಸೇರಿಸಬಹುದು ಅಂತ ಒಂಚೂರು ಐಡಿಯಾ ಮಾಡ್ತಿದ್ದೆ ನಾನು. ಅದು ಕೆಲವು ಯಾರೋ ಹಿಂಗೆ ಸುಮ್ಮನೆ ವಾಕಿಂಗ್ ಬರ್ಬೇಕಾದ್ರೆ ಒಂದು ಪೀಸ್ ಹಾಡ್ರಿ ಯಾವ್ದಾರ ಒಂದು
ಒಂದು ಹುಡುಗಿ ಮೇಲೆ ಯಾವ್ದಾರು ಲವ್ ಮಾಡೋ ಥರ ಚೆನ್ನಾಗಿರುತ್ತೆ. ಏನೋ ನನ್ನ ಮಗನೇ ಭಿಕ್ಷೆ ಬೇಡ್ತೀಯಾ, ನೀ ಲವ್ ಬೇರೆ ಕೇಳ, ಯಾಕೆ ಭಿಕ್ಷೆ ಬೇಡಿದ್ರೆ ಲವ್ ಮಾಡಬಾರ್ದಾ, ಅದಕ್ಕದಕ್ಕೆ ಈ ಥರ ಎಲ್ಲ ಮಾಡ್ಕೊಂಡ್ಬಂದು ನಾವೆಲ್ಲ ಮಾಡಿದ್ರೆ ಎಲ್ಲ ಕ್ಲಿಕ್ ಆದ ಸರ್. ಅವು ಕ್ಲಿಕ್ ಆದ್ಮೇಲೆ ಎಲ್ಲ ಆಮೇಲೆ ಅದು ಭಿಕ್ಷಕದಾಯ್ತು. ಆಮೇಲೆ ಒಂದ್ ಯಾವ್ದು ಕುಡ್ಕೊಂಡು ಬಂತು, ಕುಡ್ಕೊಂಡು ಪಾತ್ರ ಮಾಡೋದು. ಅದು ಬಿಟ್ರೆ ನೆಕ್ಸ್ಟ್ ನಿಮಗೆ ಈ ಪಾತ್ರ, ಅದು ಒಂದು ಪೊಲೀಸ್ ಒಂದು, ಇವು 3 ಪಾತ್ರ ಕಂಟಿನ್ಯೂ ಆದವು ಸರ್ ಸ್ವಲ್ಪ ಎಲ್ಲ ಸಿನಿಮಾದಲ್ಲಿ. ಭಿಕ್ಷಕ, ಕುಡುಕ, ಪೊಲೀಸ್. ಪೊಲೀಸ್ ಎಲ್ಲಿಂದ ಕ್ಲಿಕ್ ಆಯ್ತು ಅಂದ್ರೆ ಉಸ್ ಪಿಕ್ಚರಿಂದ, ನಮ್ದು ಕಾಮಿಡಿ. ಆ ಕುಡ್ಕೊಂಡು ಏನಾಯ್ತು ಬೇರೆ ಬೇರೆ ಇದು ಮಾಡಿದ್ವಿ ಸರ್ ನಾವು. ಅಪ್ಪ ನಂಜಪ್ಪ ಮಗ ಗುಂಜಪ್ಪ ಅಂತ ಟೆನ್ನಿಸ್ ಅವರು ಹೀರೋ ಆಗಿದ್ರು. ಕರೆಕ್ಟ್. ನಂದು ಉಮೇಶ್ ಅಣ್ಣಂದು ಕಾಂಬಿನೇಷನ್. ಅಲ್ಲಿ ಒಂದು 2-3 ಸಿನಿಮಾ ಕ್ಲಿಕ್ ಆದವು ಸರ್ ಅವು ಕುಡ್ಕೊಂಡು ಪಾತ್ರ. ಅಲ್ಲಿ ಕುಡ್ಕೊಂಡು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಹಾಕ್ರಿ ಅನ್ನೋದು. ಅಂದ್ರೆ ಅಲ್ಲಿ ಏನು ಉದ್ದೇಶ ಏನಂದ್ರೆ ಸರ್, ಈಗ ಡೈರೆಕ್ಟರ್ದು ಒಂದು ಕಾನ್ಸೆಪ್ಟ್ ಏನಿರ್ತದೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಹಾಕಿ ಅಷ್ಟೇ. ಅದು ಇವರಿಗೆ ಇದ್ರ ಕೊಡ್ಬೇಕು ಅಂತ ಇರಲ್ಲ. ಅಲ್ಲಿ ಕುಡ್ಕೊಂಡು ಪಾತ್ರ ಅವ್ರಿಗೆ ಕೂಡ ಚೆನ್ನಾಗಿ ಮಾಡ್ತಾರೆ ಅವರು. ಹೀಗೆ ಅವ್ರು ಸುಮಾರು ಇಲ್ಲಾಂದ್ರೆ ಒಂದು 50-60 ಸಿನಿಮಾ ಭಿಕ್ಷಕರದಾಗಿರ್ಬೇಕು ಸರ್. ಅಂತ ಹೌದೌದು. ಆಯ್ತು ಕೊಡ್ಕೊಡ್ದು ಹಂಗೇನೆ ಹೀಗೆ ಮಾಡಿ ಸರ್ ಎಲ್ರಿಗೂ ಪರಿಚಯ ಆಗ್ಬಿಟ್ಟೆ ನಾನು. ಆಯ್ತು ಕೆಲವೊಂದು ಸರಿ ಸ್ಟಾರ್ಟಿಂಗ್ ಏನು ಮಾಡ್ತಿದ್ದೆ ಅಂದರೆ ಸೆಟ್ಟಲ್ಲಿ ಸ್ವಲ್ಪ ಜಾಸ್ತಿ ಆರ್ಟಿಸ್ಟ್ ಇದ್ದಾಗ ಬೇರೆದ್ರೆ ಒಂಚೂರು ಡೈರೆಕ್ಟ್ ಹೇಳ್ಕೊಡ್ಬೋದು, ಹೇಳ್ಕೊಡಿ ಒಂಚೂರು ಹಿಂಗೆ ಬರೀ ಅಲ್ಲಿ ನಾನು ಅದನ್ನು ಕೂಡ ಹೆಲ್ಪ್ ಮಾಡ್ತಿದ್ದೆ. ನಾನು ಸೆಟ್ಟಲ್ಲಿ ಇಲ್ಲ ತಂದು ಇಡೋದು, ಆಮೇಲೆ ತೆಗೆದು ಒಯ್ದು ಇಡೋದು, ಇವೆಲ್ಲ ಮಾಡ್ತಿದ್ದೆ. ಅದಕ್ಕೆ ಎಲ್ಲರೇ ಬಂದರೆ ಆ ಮನುಷ್ಯ ಹೇಳಿದ್ ಕೇಳ್ತಾನೆ ಕರೆ ಹೇಳೋದು, ಅದು ಕೂಡ ಒಂಚೂರು ವರ್ಕೌಟ್ ಆಗಿದೆ ಸರ್. ಬಟ್ ಯಾವತ್ತು ನೀವು ನಿಮಗೆ ಸಿಕ್ಕಿದ ಪಾತ್ರದ ಬಗ್ಗೆ ನಿಮಗೆ ಬೇಸರ ಇಲ್ಲ ಸರ್, ಅದನ್ನೇ ನಮ್ಗೆ ಸಿಕ್ಕಿದ ಪಾತ್ರ ಅದನ್ನೇ ಕಣ್ಣಿಗೆ ಓದ್ಕೊಂಡು ಮಾಡಿದ್ವಿ. ಹೌದು. ಇಲ್ಲ ಒಂದೇನಾದ್ರು ಗೊತ್ತಾ ಸರ್, ಈಗ ನಮ್ಮದು ಬೀದರ್ ಸರ್ 800 ಕಿಲೋಮೀಟ್ರ್ ಇಲ್ಲಿ ಬಂದಿದ್ದೀವಿ. ಈಗ ನಾವು ಇವತ್ತೇನೋ ನಾವು ಭಿಕ್ಷಕನ ಪಾತ್ರ ನಾನು ಇಲ್ಲ ಅಂದೆ, ನೆಕ್ಸ್ಟ್ ಏನ್ರಿ ಆ ಮನುಷ್ಯ ಕರೆ ಏನು ಮಾಡಬೇಕು, ಇವೆಲ್ಲ ಒಂಚೂರು ಭಯ ಸರ್. ಕರೆಕ್ಟ್. ಅದನ್ನ ನಾವು ಇದೇ ಮಾಡಲಿ, ಹೆಂಗೋ ದುಡ್ಡು ಸಿಗುತ್ತೆ, ಅವತ್ತಿನ ಊಟ ಆಗುತ್ತೆ, ಅವತ್ತು ದುಡ್ಡು ಸಿಗುತ್ತೆ, ಪರಿಚಯ ಆಗುತ್ತೆ. ನೆಕ್ಸ್ಟ್ ನಾವು ಹೇಳ್ಬೋದು ಸರ್ ಬೇರೆ ಪಾತ್ರ ಕೊಡಿ ಸರ್ ಕೇಳ್ಬೋದು, ಅದು ಒಂದು ನಮಗೆ ಆಸೆ. ಹಾಗಾಗಿ ಎಲ್ಲ ಮತ್ತೆ ಬರ್ತಾ ಬರ್ತಾ ಯಾವಾಗ ನಮ್ಮೊಂದು ಟೋಪಿವಾಲ ಉಪೇಂದ್ರ ಸರ್ ಅದು ಡಿಫ್ರೆಂಟ್ ಆಯಿತು. ಆಮೇಲೆ ದನ ಕಾಯೋನು ಡಿಫ್ರೆಂಟ್ ಆಯಿತು, ಯೋಗರಾಜ್ ಭಟ್ರು. ಇವೆಲ್ಲ ವರ್ಷದಾಗ ಏನಾಗೋದು ಸರ್, ಶಿಕ್ಷಕ ಪಾತ್ರ ಮಾಡಿ ಒಂದು ಯಾವುದೋ ಒಂದು ದೊಡ್ಡ ಪಾತ್ರ ಸಿಗೋದು ಕ್ಲಿಕ್ ಆಗೋದು. ಆಯ್ತು ಕನಸಂಬೆ ಕುದುರೆ ನೀರು ಅಲ್ಲಿಂದ ಬೇರೆ ಥರನೇ ಆಗೋಯ್ತು. ದನ ಕಾಯೋನು ಬೇರೆ ಥರ ಪಾತ್ರ, ಟೋಪಿವಾಲ ಬೇರೆ ಥರ ಪಾತ್ರ, ಹೀಗೆಲ್ಲ ಆಗಿ ಅಲ್ಲಿಂದ ಮತ್ತೆ ಈಗ ಏನಾಯ್ತು ಸರ್ ಬೇರೆ ಬೇರೆ ಥರ ಪಾತ್ರಗಳು ಸಿಗ್ತಾ ಇದೆ. ಈಗ ಆರಂಭದಲ್ಲಿ ಇಂಡಸ್ಟ್ರಿಯಲ್ಲಿ ಹೀರೋಗಳು ಅಂತ ಯಾರು ನಿಮ್ಮ ಜೊತೆಲಿ ನಿಲ್ಲಿಲ್ಲ? ಇನ್ನು ಎಲ್ಲರ ಜೊತೆ ಮಾಡಿದೆ ಸರ್. ನಾನು ಅಣ್ಣವ್ರ ಜೊತೆ ಒಂದು ಪಾತ್ರ ಮಾಡಿದೆ, ಭಾಗ್ಯಲಕ್ಷ್ಮಿ ಬಾರಮ್ಮ. ವಿಷ್ಣು ಸರ್ ಜೊತೆ ಮಾಡಿದೆ, ಕಲ್ಯಾಣ್ ಕುಮಾರ್ ಅವ್ರ ಜೊತೆ ಮಾಡಿದೆ, ರಾಜೇಶ್ ಅವ್ರ ಜೊತೆ ಮಾಡಿದೆ, ಲೋಕೇಶ್ ಅವ್ರ ಜೊತೆ ಮಾಡಿದೆ. ಆಮೇಲೆ ಶಿವಣ್ಣ ಅವರು, ರಾಘವೇಂದ್ರ ರಾಜ್ಕುಮಾರು, ಪುನೀತ್ ಅವರು, ಯಶ್ ಅವರು, ದರ್ಶನ್ ಅವರು, ದುನಿಯಾ ವಿಜಯ್ ಅವರು, ಜಗ್ಗೇಶ್ ಅವರು, ಶ್ರೀನಾಥ್ ಅವರು, ಇವ್ರು ಶಂಕರ್ ನಾಗ್ ಅವ್ರ ಜೊತೆ ಎಲ್ಲರ ಜೊತೆನೂ ಮಾಡಿದ್ದೀನಿ. ಈಗ ಬರೋ ಯಾರು ಗಣೇಶ್ ಅವರು, ಮಾದೇಶ್ ಎಲ್ಲ ಅಪ್ ಟು ಎಲ್ಲರ ಜೊತೆ ವರ್ಕ್ ಮಾಡಿದ್ದೀನಿ ಸರ್ ಅವತ್ತಿಂದ ಇವತ್ತಿನವರೆಗೂ. ಬಟ್ ಅಂದ್ರೆ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಅಂತ ನಿಮ್ಗೆ ಯಾರು ದೊಡ್ಡದಾಗಿ ನಿಲ್ಲಿಲ್ವಾ ಅಂತ? ಇಲ್ಲ, ಸಪೋರ್ಟ್ ಅಂತಿಲ್ಲ. ಇದೇನೈತೆ ಅಂದ್ರೆ ಚೆನ್ನಾಗಿ ಮಾಡ್ತಾರೆ ಕರೀರಿ ಅಷ್ಟೇ. ಸಪೋರ್ಟ್ ಇಲ್ಲಿ ಏನೇ ಸರ್, ಈ ಸಪೋರ್ಟ್ ಲೈಕ್ ಏನೋ ಸರ್, ನಾವು ಹೀರೋ ಇದು ಅಲ್ಲ, ಹೀರೋ ಇದನ್ನೂ ಅಲ್ಲ, ಆಮೇಲೆ ಆ ಏಜು ಅಲ್ಲ. ಬಟ್ ಎಲ್ಲ ಏನು ಮಾಡಿ ಪಾತ್ರ ಚೆನ್ನಾಗಿ ಮಾಡ್ತಾರೆ, ಯಾವ ಪಾತ್ರ ಕೊಟ್ಟು ಮಾಡ್ತಾರೆ ಅನ್ನೋದು ಡೈರೆಕ್ಟರ್ ಮನಸ್ಸಲ್ಲಿ ಕುಂತಿದೆ. ಹೀಗಾಗಾಯ್ತು ಅದು ಯಾವ ಒಂದು ಕನಸೆಂಬ ಕುದುರೆ ನೇರಿ ಏನು ಆಯ್ತಲ್ಲ ಸರ್, ಅಲ್ಲಿಂದ ಒಂಚೂರು ಬೇರೆ ಥರ. ಆಮೇಲೆ ಅವಾರ್ಡ್ ಮೂವಿಗಳು, ತಂದೆ ಪಾತ್ರಗಳು, ಹಳ್ಳಿ ಪಾತ್ರ, ಅಜ್ಜನ ಪಾತ್ರ, ಈ ಥರ ಒಂಚೂರು ಡಿಫ್ರೆಂಟು ಇದೆ. ಅದಾದ ನಂತರ ಆಮೇಲೆ ನಾನು ಒಂದು 2 ವರ್ಷದಿಂದ ನಾನೇ ಹೀರೋ ಒಂದು ಮಾಡಿದೆ ಸರ್, 90 ಬಿಡಿ ಮನೆಗೆ ನಡಿ ಅಂತ. ಅದು ಕೂಡ ಸಕ್ಸಸ್ ಆಯಿತು. ಅದು ಕೂಡ 60 ದಿನ ಹೋಯ್ತು, ಸಾಂಗ್ ಒಳ್ಳೆ ಇದಾಯಿತು. ಆಮೇಲೆ ದರ್ಶನ್ ಸರ್ ಒಂದು ಸಾಂಗ್ ಬಿಡುಗಡೆ ಮಾಡಿದ್ರು, ಒಳ್ಳೆ ಅದಕ್ಕೆ ರೆಸ್ಪಾನ್ಸ್ ಬಂತು. ಆಮೇಲೆ ಕತೆ, ಮೆಸೇಜು, ಡ್ಯಾನ್ಸ್ ಅಂತೂ ಎಲ್ಲ ಸುಮಾರು ಒಂದು 11 ಮಿಲಿಯನ್ 12 ಮಿಲಿಯನ್ ಜನ ನೋಡಿದ್ದಾರೆ ಸರ್. ಹೌದು, ಚೆನ್ನಾಗಿ ಹೋಗಿದೆ. ಚೆನ್ನಾಗಿ ಹೋಗಿದೆ. ಅಲ್ಲಿಂದ ಒಂಚೂರು ಬೇರೆ ಬೇರೆ ಥರ ಪಾತ್ರಗಳು ಇದಾಗ್ತದೆ ಸರ್. ನೋಡಿ, ಯಾರ್ಯಾರು ಎಷ್ಟು ಯಾವಾಗಲೂ ಹೀರೋ ಆಗ್ತಾರೆ. ನೀವು 500 ಸಿನಿಮಾ ಮಾಡಿದ್ಮೇಲೆ ಹೀರೋ ಆಗಿದ್ದೀರಿ. ಆಳ್ಮೆ ಅಂದರೆ ಏನೇ ಸಿಕ್ಕರೂ ಅದನ್ನ ಪ್ರೀತಿಯಿಂದ ಮಾಡಬೇಕು ಅನ್ನೋದು ಇದೇ ಕಾರಣಕ್ಕೆ. ಇಲ್ಲ ಸರ್, ಇಲ್ಲಿ ಏನಾಗ್ತು ಗೊತ್ತಾ ಸರ್, ಇಲ್ಲಿ ನಮ್ಮ ಜೀವನದಲ್ಲಿ ನೋಡಿ ಸರ್, ನಾನು ಹೀರೋ ಆಗ್ತೀನಿ ಅಂತ ನಾನು ಕನಸೇ ಇದ್ದಿಲ್ಲ ಸರ್. ಏನು ಪಾತ್ರ ಕೊಡ್ತಾರೆ ಯಾವ್ದು ಕೊಟ್ಟರು ಮಾಡ್ತೀವಿ ಅನ್ನೋದು ಒಂದು ಧೈರ್ಯ ರಂಗಭೂಮಿಯಿಂದ ಬಂದಿರೋದ್ರಿಂದ. ಬಟ್ ಅದು ಹೀರೋ ಪಾತ್ರ ನನಗೆ ಅವರು ಅಶೋಕ್ ಬಾದರ್ದಿನಿ ಇದ್ರು ಸರ್, ಅವ್ರ ತಮ್ಮರು ಉಮೇಶ್ ಬಾದರ್ದಿನಿ ಅವ್ರು ಸಲುವಾಗಿ ಅದು ಕತೆ ಬರ್ದಿದ್ರಂತೆ. ಉಮೇಶ್ ಬಾದರ್ದಿನಿ ಅವರು ಬರೆದಾಗ ನಾನು ಅವ್ರದ್ದು 2-3 ಸಿನಿಮಾ ಧಾರಾವಾಹಿ ಮಾಡಿದ್ದೆ. ನಾನು ಮಾಡಿದಾಗ ಬಿರಾದರವ್ರೆ ನಾನು ಒಂದು ಕುಡ್ಕೋದ ಬಗ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ನಾನು. ಹೌದಾ ಸರ್, ಕೇಳೋರು ಸಾಯಂಕಾಲ ಹಿಂಗೆ ಮಾಡಿ ಸರ್, ಹಿಂಗೆ ಅಂತ ಏನೋ ನಾನು ಸಾಯಂಕಾಲ ಮಾತಾಡ್ಕೊತಿದ್ದೆ 1 ಅವರ್. ಒಂದು ತಿಂಗಳು ಆದಮೇಲೆ 2 ತಿಂಗಳು ಆದಮೇಲೆ ಎಲ್ಲ ಮುಗೀತಾ ಸರ್? ಕತೆ ಮುಗೀತು ಬಿರಾದರವ್ರೆ, ಎಲ್ಲ ರೆಡಿ ಆಯಿತು, ಒಂದು ಹಂತಕ್ಕೆ ಬಂದಿದೆ. ಯಾರು ಹೀರೋ ಸರ್ ಅಂದೆ. ಹೇಳ್ತೀನಿ ಅಂದರು. ಮತ್ತು ಮತ್ತೇನು ಬೇರೆ ಚೆನ್ನಾಗಿ ಯಾರು ಹೀರೋ ಸರ್? ನೀವೇರಿ ಅಂದರು. ಸರ್ ತಮಾಷೆ ಮಾಡಬೇಡಿ, ನಾನು ಹೀರೋನ ಸರ್, ಹಂಗೆ ನನಗೆ 70-71 ವಯಸ್ಸು ಸರ್ ನನಗೆ. ಅವೆಲ್ಲ ಇಲ್ಲ ನೋಡಿ ಬರೋದ್ರೆ ನಮ್ಮ ಅಣ್ಣನ ಸಲ ಕತೆ ಮಾಡಿದ್ದೆ.
ಬಟ್ ನಮ್ಮ ಅಣ್ಣ ಇಲ್ಲ. ಬಟ್ ನಮ್ಮ ಅಣ್ಣ ನೀವು ಭಾಳ ಚೆನ್ನಾಗಿದ್ರಿ, ಅದು ನನಗೊಂದು ನಿಮ್ಮ ಕೈಲೇ ಮಾಡಿಸ್ಬೇಕು ಅಂತ ನಂಗೆ ಆಸೆ ಇದೆ, ಮಾಡಿ ಅದು ಏನೋ ನಾನು ನೋಡಿ ಸರ್ ಹುಷಾರು, ಮತ್ತು ನನ್ನ ದುಡ್ಡು ಹಾಕಿ ಅದು ಏನೇನು ಬಿಡಿ, ಅದು ನಮ್ಮಿದೆ ಬಿಡಿ, ರಿಸ್ಕ್ ತಗೊಬೇಡಿ, ನನ್ನ ರಿಸ್ಕ್ ಅದು. ನಮ್ಮ ಬೇರೆಯವ್ರು ಸೆಟ್ ಆಗಲ್ಲ ನಮಗೆ, ನಮ್ಮ ಬಜೆಟಿಗೆ ನಮ್ಮ ಇದಕ್ಕೆ ಬೇರೆ ಸೆಟ್ ಅಂತೇಳಿ ಅವರು ಕೊಟ್ಟರು ಸರ್. ಅದು ಒಳ್ಳೆ ಕ್ಲಿಕ್ ಆಯಿತು ಸರ್. 90 ಕೋಟಿ ಎಲ್ಲ ಕಡೆ ಒಟ್ಟು ನಮ್ಮ ಮಾಧ್ಯಮದಿಂದ ಮತ್ತು ಪತ್ರಿಕೆ ಬಳಗ ಎಲ್ಲರೂ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರಿ ಬಿಡ್ರಿ, ಈ ವಯಸ್ಸಿಗೆ ಡ್ಯಾನ್ಸು. ಎಲ್ಲರೂ ಹೇಳಿದ್ರು, ನಮ್ಮ ಕಲಾವಿದರು ಕೂಡ ಹೇಳಿದ್ರೆ ಏನಿದ್ರು ಡ್ಯಾನ್ಸು ನಾವೇನು ಅಂದ್ಕೊಂಡಿದ್ವಿ. ಆಮೇಲೆ ಆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಮ್ಮ ಭೂಷಣ್ ಮಾಸ್ಟ್ರು ಡ್ಯಾನ್ಸ್ ಮಾಸ್ಟರ್ ಅವರು, ನಮ್ಮ ನಾಗರಾಜ್ ಅರಹೊಳೆ ಮತ್ತು ಉಮೇಶ್ ಬಾದ್ರದೇನಿ ಇಬ್ಬರು ನಿರ್ದೇಶನ ಮಾಡಿದ್ರು. ಅವರು ನಾಗರಾಜ್ ಅವ್ರು ಹೇಳಿದ್ರೆ ಬಿರಾದವ್ರು ಬರ್ತಾರೆ ಒಂದ್ಸಲ ಡ್ಯಾನ್ಸ್ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬೋದು 5-6 ದಿವಸ ಆಯಿತು ಅಂತಂದು ಅವ್ರಿಗೆ ನಾನು ಕಾಮಾಕ್ಷೆ ಪಡೆದ್ರೆ ಅವ್ರ ಆಫೀಸು. ನಾನು ಮ್ಯಾಲೆ ಬರ್ಬೇಕಾದ್ರೆ ಇವತ್ತು ಸಪೋರ್ಟ್ ತೊಗೊಂಡು ಬರ್ತೀನಿ ಸರ್, ಗೋಡಿ ಹಿಡ್ಕೊಂಡೇ ಬರ್ತೀನಿ ನಾನು. ಅವ್ರು ನೋಡಿಬಿಟ್ಟು ಭೂಷಣ್ ಸಾರ್ ಏನು ಸಾರ್ ಬಿರಾದರ್ ಅಣ್ಣಗೆ ನೀವು ಡ್ಯಾನ್ಸ್ ಹೇಳ್ತಾ ಇದ್ದೀರಿ, ಅವ್ರು ಸಪೋರ್ಟ್ ತೊಗೊಂಡು ಬರ್ತಾರೆ, ಹೆಂಗೆ ಮಾಡಿಸೋದು ಅಂತ ಅವ್ರಿಗೆ ನಾಗರಾಜ್ ಅವ್ರಿಗೆ ಫೋನ್ ಮಾಡಿದ್ದಾರೆ. ಹೌದಾ ಸಪೋರ್ಟ್ ತೊಗೊಂಡು ಬಂದಿರ ಬಿರಾದರ್ ಅವರು ಬಂದರೆ ಈಗ? ಹ್ಞೂ ಬಂದಾರೆ ಸರ್, ಆಯ್ತು ಬಿಡಿ ಸಾಯಂಕಾಲ ಮಾತಾಡ್ತೀನಿ ಬಿಡಿ ನಾನು ಅಂದಿರೋ. ಅವ್ರಿಗೆ ಗೊತ್ತು ನನ್ನ ಬಗ್ಗೆ, ಅವ್ರಿಗೆ ನಾಗರಾಜ್ ಅವ್ರಿಗೆ ಗೊತ್ತು ಸರ್. ನಮ್ಮ ಬೆಳಿಗ್ಗೆ ಶುರು ಮಾಡಿದೆ ನಾನು, ಫಸ್ಟ್ ಅದು ಡ್ಯಾನ್ಸ್ ಪ್ರಾಕ್ಟೀಸ್ ಫಸ್ಟ್ ಮಾಡಿದ್ದು ಸರ್. ನನ್ನ ಇಡೀ ಸಿನಿಮಾ ಇಂಡಸ್ಟ್ರಿ ಫಸ್ಟ್ ಅದು ಮಾಡಿದ್ವಿ. ನಾವು ಮಾಡ್ತೀವಿ ಸರ್. 2:30-3 ಗಂಟೆಗೆ ನಾವು ಊಟದ ನೆನಪು ಇದಿಲ್ಲ ನನಗೆ, ಹಾಗೇನು ಕಲಿಬೇಕು ಚೆನ್ನಾಗಿ ಮಾಡಬೇಕು ಅನ್ನೋ, ಅದು ಬಿಟ್ಟರೆ ಬೇರೆ. 3 ಗಂಟೆಗಿದೆ. ಅವ್ರ ಹುಡುಗರೆಲ್ಲ ಹೊಸಬರು ನನಗೂ. ಅವ್ರು ಸರ್ ಹ್ಞೂ ರೆಡಿ ಸರ್ ಅಣ್ಣ 3 ಗಂಟೆ ಆಗಿದೆ ಅಂತ. ಹೌದಾ ಸರ್ ಊಟ ಹ್ಞೂ ಮಾಡೋಣ ಅಂದೆ. ಮಾಡಿದ್ಮೇಲೆ ನೋಡಿದರೆ ಭೂಷಣ್ ಮಾಸ್ಟರ್ ನೋಡಿಬಿಟ್ಟು ಸಾಯಂಕಾಲ ಅವರಿಗೆ ಫೋನ್ ಮಾಡಿದ್ದಾರೆ. ಏನು ಸರ್ ಬಿರಾದ್ರಣ್ಣ 3 ಗಂಟೆ ಆದರೂ ಊಟ ಮಾಡೋಕ್ಕೆ ತಯಾರಿಲ್ಲ, ಹೆಂಗೆ ಇಲ್ಲ ಸರ್ ಸಾರಿ ನಾ ಏನೋ ಅವ್ರು ಭೂಷಣ್ ಮಾಸ್ಟ್ರು ಹೇಳಿದ್ರಂತೆ. ಹಾಗೆ ಇದು ಏನು ಸರ್ ನಮಗೆಲ್ಲ ಹೆಂಗೆ ಸರ್, ಒಂದು ಮಾಡಬೇಕಂದ್ರೆ ಮಾಡಬೇಕು. ಸುಮಾರು ರಿಸ್ಕಿ ಶಾರ್ಟ್ಸ್ಗಳು ಮಾಡಿದೆ ಸರ್, ಒಂದು 30-40 ಸಿನಿಮಾ ರಿಸ್ಕಿ ಶಾರ್ಟ್ಸ್ಗಳು. ಅದೇನೂ ಗೊತ್ತಿಲ್ಲ ಸರ್, ಏನು ಬಂಡ ಧೈರ್ಯನೋ ಏನೂ ಗೊತ್ತಿಲ್ಲ, ಅಥವಾ ರಂಗಭೂಮಿ ಪ್ರಭಾವನೋ ಅದೇನೂ ಗೊತ್ತಿಲ್ಲ. ಬಟ್ ಯಾವುದು ಬಂದರೂ ಮಾಡಲ್ಲ ಅಂತ ಬಂದಿಲ್ಲ ಸರ್ ಇದುವರೆಗೂ, ಯಾವುದೂ ಬಿಟ್ಟಿಲ್ಲ. ನನಗೆ ಡ್ಯಾನ್ಸ್ ಬರಲ್ಲ, ಡ್ಯಾನ್ಸ್ ಮಾಡಿದೆ. ಫೈಟ್ ಬರಲ್ಲ, ಫೈಟ್ ಮಾಡಿದೆ. ಇವನಿಗೆ ಹೀರೋಗಳು ಮಾಡ್ತಾರೆ ಸರ್ ಕಟ್ಟಿ ಅವೆಲ್ಲ, ಅದು ನನಗೆ ಏನೂ ಗೊತ್ತಿಲ್ಲ. ಬಟ್ ಅದು ಕೂಡ ಮಾಡಿದೆ. ಈ ದನ ಕಾಯೋನಲ್ಲಿ ಒಂದು ಶೀರ್ ಬರುತ್ತೆ ಸರ್, ಅದು ಹೋರಿ ಬಂದು ಹೊಡಿತಾರೆ. ಹೌದು. ಅವರು ಭಟ್ರು ಏನು ಮಾಡಿದ್ದಾರೆ ಅಂದರೆ ಕಲಾವಿದ ಸುಮ್ಮನೆ ತೊಂದರೆ ಆಗುತ್ತೆ ಅಂತ ಮಡ್ರಾಸಿಂದ ಫೈಟರ್ ಕರೆಸಿದ್ದಾರೆ. ನನಗೇನಂದ್ರು ಸರ್ ಬೆಳಿಗ್ಗೆ ಅಂದ್ರೆ ಒಂದು 11 ಗಂಟೆ ಮೇಲೆ ಬಾ ಬಿರಾದಣ್ಣ, ಬೆಳಗ್ಗೆ ಬೇರೆ ವರ್ಕ್ ಇದೆ ಆಮೇಲೆ ಬಾ ನೀನು ಅಂದ್ರೆ. ಸರ್ ನಾನು 11 ಗಂಟೆ ಮೇಲೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಒನ್ ಮೋರ್ ಅಂತ ಇದ್ದಾರೆ. ನಾನು ಬಂದು ಏನು ಸರ್ ಇದು ನಿಂದೇ ಬಿರಾದಣ್ಣ, ನಿಂದೇ ಸೀನ್. ನನ್ನ ಸೀನಾ ಸರ್? ಹೌದು ನೀನೇ ಹೋರಿ ಹೊಡಿ ಸೀನ್ ಮಾಡಿಸ್ತಾ ಇದ್ದೀನಿ. ಯಾಕೆ ಓಕೆ ಆಗ್ತಾ ಇಲ್ಲ, ಅವರು ಫೈಟರ್ ಥರ ಬೀಳ್ತಾ ಇದ್ದಾರೆ, ಬಿರಾದರ್ ಥರ ಬೀಳ್ಬೇಕು ನನಗೆ ಅಂತ ಅವರು. ಹೌದಾ ಸರ್ ಮಾಡ್ತೀನಣ್ಣ ನೀನು? ಸರ್ ನೀವು ಮಾಡಿದ್ರೆ ಮಾಡ್ತೀರಿ ಸರ್. ಅವ್ರು ಹೇಳ್ಬಿಟ್ರು, ನಾನು ಹಾಕಿದ್ರು ಸರ್. ನನಗೆ ಹೇಳಿದ್ರಲ್ಲ ಹಿಂಗೆ ಎಲ್ಲ ಹೇಳಿದ್ರು. ಒಂದೇ ಟೇಕ್ ಓಕೆ ಆಗೋಯ್ತು. ಒಂದೇ ಟೇಕು ಅದು ಹಂಗೆ ಆಯಿತು. ಇನ್ನೊಂದು ಜಿತೇಂದ್ರ ಅಂತೇಳಿ ಒಂದು ಜಗ್ಗೇಶ್ ಅವ್ರದ್ದು, ಅದು ಒಂದೇ ಟೇಕು. 7 o'clock ಅಂತೇಳಿ ಅದು ಒಂದೇ ಟೇಕ್. ಸುಮಾರು ಸಿನಿಮಾಗಳು ಎಲ್ಲ ಒಂದೊಂದು ಟೇಕೆ. ಗೊತ್ತಿಲ್ಲ, ಬಟ್ ಮಾಡ್ತೀನಂತೂ ಗೊತ್ತಿಲ್ಲ, ಬಟ್ ನಿಂತ ಮೇಲೆ ಮಾಡ್ತೀನಿ ಅನ್ನೋ ಧೈರ್ಯ. ಭಾಳ ಸಂತೃಪ್ತಿ ಕೊಟ್ಟಂತಹ ಸಿನಿಮಾ ಅಥವಾ ಪಾತ್ರಗಳು ಅಂತ ಯಾವುದಿದೆ ನಿಮಗೆ? ಓಕೆ, ಎಲ್ಲ ಪಾತ್ರಗಳು ನೀವು ಸಿಕ್ತು, ಅವಕಾಶಗಳು ಸಿಕ್ಕಾಗ ಮಾಡಿದಿರಿ, ಆ ಸಂದರ್ಭಕ್ಕೆ ಅದೆಲ್ಲದಕ್ಕೂ ರೆಸ್ಪೆಕ್ಟ್ ಮಾಡಬೇಕು. ಬಟ್ ನನಗೆ ಓಕೆ, ಈ ಇಷ್ಟು ವರ್ಷಗಳ ಜರ್ನಿಯಲ್ಲಿ ನನಗೆ ಬಹಳ ಸಂತೃಪ್ತಿ ಕೊಟ್ಟಂತ ಒಂದಷ್ಟು ಪಾತ್ರಗಳಿದೆ ಅಂತ. ಇಲ್ಲ ಸರ್, ಒಂದು ಕಲಾವಿದರಿಗೆ ಏನಾಗುತ್ತೆ ಗೊತ್ತಾ ಸರ್, ಕಲಾವಿದ ಸಂತೃಪ್ತಿ ಅಂತ ಬರುವುದೇ ಇಲ್ವೇ ಇಲ್ಲ. ಕೆಲವೊಂದು ಈ ಲವ್ ಟ್ರೈನಿಂಗು, ಆಮೇಲೆ ಕನಶಂಬ ಕುದುರೆನೇರಿ, ಓಕೆ, ಓ ಮಲ್ಲಿಗೆ, ಒಂದು 3-4 ಸಿನಿಮಾಗಳು ಓಕೆ. ಬಟ್ ಈಗಲೂ ನಮ್ಗೆ ಏನಾಗುತ್ತೆ ಸರ್, ಈಗಲೂ ನಾವು 500 ಸಿನಿಮಾ ಮಾಡಿರ್ಬೋದು, 600 ಮಾಡಿರ್ಬೋದು. ಈಗಲೂ ಏನಾಗುತ್ತೆ ಅಂದರೆ ಸಿನಿಮಾದಾಗ ಕುಂತಾಗ ಈಗ ನೋಡಿದ್ರೆ ಈಗ ಮಾಡೋದು ಚೆನ್ನಾಗಿತ್ತು. ಅದು ಯಾರಿಗೆ ಹೇಳಲ್ಲ ನಾವು, ಬಟ್ ಒಳಗಿರುತ್ತೆ ಮಾಡಬೇಕಾಗಿತ್ತು. ಈಗ ಮಾಡಿದ್ರು ಸ್ವಲ್ಪ ನೋಡೋರಿಗೆ ಓಕೆ, ಬಟ್ ನಮ್ಗೆ ಎಲ್ಲೋ ಒಂದು ಕಡೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಬಂದ್ಬಿಡುತ್ತೆ. ನಾನು ಯಾಕೆ ನಗ್ತಿದ್ದೆ ನೀವು ಮಾಡ್ಬೇಕಾದ್ರೆ, ನೀವು ಓಮಲ್ಲಿಗೆ ಅಂದಾಗ ನನಗೆ ನಗು ಬಂತ. ಸೀನ್ ನೆನ್ಪು ಮಾಡ್ಕೊಂಡೆ, ಮುಸ್ತಫಣ್ಣ ನಮ್ಮ ಅಪ್ಪನ ಫೋಟೋ ಬಂತ ಸಿಗೋದು ನನಗೆ. ಆ ಸಾಧಕ ವಕೀಲ ಇವ್ರ ಕಾಂಬಿನೇಷನ್ ಭಾಳ ಚೆನ್ನಾಗಿದೆ ನೋಡಿ ಸರ್. ಇವಾಗ ಒಂದು 8-10 ಮೇಜರ್ ಸರ್. ಓ ಮಲ್ಲಿಗೆ, ಅಳಿಯಲ್ಲ ಮಗಳ ಗಂಡ, ಲವ್ ಟ್ರೈನಿಂಗು ಆಯ್ತು, ಜಗ್ಗೇಶ್ ಸರ್ ನಾವು ಶಿವಣ್ಣ ಅಂತೇಳಿ ಒಂದು ಪಿಕ್ಚರು, ಸುಂಟ್ರಗಾಳಿ ಒಂದು 8 ದಿವಸ ಸರ್. ಇವತ್ತೇ ಆಯ್ತು ಇದ್ರದ್ದು ನಮ್ಮ ಪುನೀತ್ ಸರ್ದು ಜಾಕಿ ಆಯ್ತು, ಒಂದು ಲಕ್ಕಿ ಎಸ್ ಅವ್ರದ್ದು ಸರ್. ಇವತ್ತು ಎಲ್ಲ ಏನು ಸರ್ ಅದು ಹೆಂಗ ಸರ್ ನೀವು ಅಂತ ಡೈಲಾಗೇ ಇಲ್ಲ. ನಮಸ್ಕಾರ. ಡೈಲಿ ಮಾಧ್ಯಮ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ ಎರಡನ್ನೂ ಸೇರಿ, ಇನ್ಫೋಟೈನ್ಮೆಂಟ್ ಎರಡನ್ನೂ ಕೊಡ್ತಕ್ಕಂಥ ಒಂದು ಮಾಧ್ಯಮ ಇದು. ತುಂಬ ಭಾಳ ಒಳ್ಳೆ ಒಂದು ಚಾನಲ್ ಇದು. ನನಗೆ ಈಗ ತಾನೇ ಇಂಟರ್ವ್ಯೂ ಮಾಡಿದ್ರು, ಭಾಳ ದಿನಗಳಾದಮೇಲೆ ತುಂಬ ತೃಪ್ತಿ ಕೊಂಡಂಥ ಇಂಟರ್ವ್ಯೂ ಇದು. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಈ ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.